ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲಾ ಧರ್ಮಗಳನ್ನ ಗೌರವಿಸ್ತೀರಾ ಅಂತ ಅನ್ಸುತ್ತೆ. ಅಯ್ಯೋ, ನಿಮ್ ಹ್ಯಾಟ್ಸ್ ಆಫ್ ಯಾರಿಗ್ ಬೇಕು? ಈ ಉರಿ ಬಿಸಿಲಲ್ಲಿ ನನ್ ಕೈಲ ಆಗ್ತಿಲ್ಲ. ಬಸ್ಸು ಬಂದಿಲ್ಲ, ಸುಸ್ತಾಗ್ತಿದೆ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಬಸ್ಗೋಸ್ಕರ ಯಾಕೆ ಕಾಯ್ತಾ ಇದ್ದೀರಾ? ಆಟೋದಲ್ಲಿ ಹೋಗೋತಾನೆ? ಆಟೋನಲ್ಲಿ ಹೋಗ್ಬೋದು, ಆದ್ರೆ ಕುಲ್ಕಿ ಆಟೋಲೇ ಡೆಲಿವರಿ ಆಗ್ಬಿಡುತ್ತಲ್ಲ ಅಂತ ಭಯ. ಒಳ್ಳೇದೇ ಅಲ್ವಾ, ಫ್ರೀ ಡೆಲಿವರಿ ಆಗತ್ತೆ. ಏನ್ ಜೋಕಾ? ಆಟೋ ಚಾರ್ಜ್ ಎಷ್ಟಾಗುತ್ತೋ ಅಂತ ಯೋಚನೆ ನನಗೆ. ನೀವಿರೋದಿಲ್ಲಿ? ಶ್ರೀರಾಮ್ಪುರ. ಆಹಾ, ಹಾಗಾದ್ರೆ ಹುಟ್ಟೋ ಮಕ್ಕಳು ಚಾಕು ಹಿಡ್ಕೊಂಡೇ ಹುಡ್ತಾರೆ ಅಂತ ಅನ್ಸುತ್ತೆ. ನೀವು ತುಂಬಾ ಕಾಮಿಡಿ ಮಾಡ್ತೀರಾ ಅನ್ಸುತ್ತೆ. ಪ್ರೆಗ್ನೆಂಟ್ ಲೇಡಿ ಆಟೋ ಚಾರ್ಜ್ ಕೇಳಿದ್ರೆ ಜೋಕ್ ಮಾಡ್ಕೊಂಡು ನಿಂತಿದ್ದೀರಲ್ಲ. ಒಂದ್ ₹100 ಆಗ್ಬೋದು ಅಷ್ಟೇ. ಅಯ್ಯಯ್ಯೋ, ಯಾಕೆ, ಏನಾಯ್ತು? ನನ್ನ ಹತ್ರ ₹100ಗೆ ಒಂದು ₹85 ಕಡಿಮೆ ಇದೆ. ನೀವು ನನಗೆ ಒಂದು ಹೆಲ್ಪ್ ಮಾಡ್ತೀರಾ? ಹೇಳಿ, ಕೇಳೋಣ. ನಾನು ನಿಮಗೆ ₹20 ಕೊಡ್ತೀನಿ. ನೀವು ನನಗೆ ₹100 ಕೊಡ್ತೀರಾ ಪ್ಲೀಸ್? ಹೆಲ್ಪ್ ಆಗುತ್ತೆ. ಇಂಥ ಕಷ್ಟ ಕೇಳಿ ಯಾರು ತಾನೇ ಬೇಡ ಅಂತಾರೆ. ಅದರಲ್ಲೂ ನಂದು ಹೆಂಗರಳು ಬೇರೆ. ಅಕಸ್ಮಾತ್ ನನ್ನ ಹತ್ರ ದುಡ್ಡು ಜಾಸ್ತಿ ಇದ್ದಿದ್ರೆ ನಿಮ್ಗೋಸ್ಕರ ಕ್ಯಾಬ್ ಬುಕ್ ಮಾಡಿ ಅದರಲ್ಲೇ ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು? ತಗೊಳ್ಳಿ. ತುಂಬಾ ಉಪಕಾರ ಆಯ್ತು. ತುಂಬಾ ಒಳ್ಳೆಯವ್ರು ನೀವು. ಅರೆ, ಇದರಲ್ಲಿ ಉಪಕಾರ ಏನು ಬಂತು? ಇದು ನನ್ನ ಕರ್ತವ್ಯ, ನನ್ನ ಧರ್ಮ. ಥ್ಯಾಂಕ್ ಯು ಸೋ ಮಚ್. ಭಾರತ ಮಾತೆ, ನಾನೇನು ನಡ್ಕೊಂಡು ಹೋಗ್ಲಾ? ₹20. ಸಾರಿ.